ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮನಿಷಾ ಜೈನ್. ಅವರು BDS ಅಂಬೇಡ್ಕರ್ ಡೆಂಟಲ್ ಕಾಲೇಜಿಂದ ಮಾಡಿ, MDS ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿಂದ ಮಾಡಿ, ಮುಂದೆ ಫೆಲೋಶಿಪ್ ಮೆಡಿಕಲ್ ಕಾಸ್ಮೆಟಾಲಜಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರನ್ನ ಬರೀ ಹಲ್ಲಷ್ಟೇ ಅಲ್ಲ, ಅವರನ್ನ ಸುಂದರವಾಗಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಅತ್ಯಂತ ಸುಪ್ರಸಿದ್ಧವಾದಂತ ವೆರಿ ಪಾಪ್ಯುಲರ್ ಎಕ್ಸ್ಪರ್ಟ್ ಎಂಡೋಡಾಂಟಿಸ್ಟ್. ಎಷ್ಟು ಎಕ್ಸ್ಪರ್ಟು ಅಂತಂದ್ರೆ ರೂಟ್ ಕೆನಾಲ್ ಅಲ್ಲಿ ಬಹಳ ಎಕ್ಸ್ಪರ್ಟು. ಎಲ್ಲರೂ ಒಂದು ರೂಟ್ ಕೆನಾಲ್ ಮಾಡಕ್ಕೆ ಒಂದಿನ ತಗೊಳ್ತಾರೆ, ಒಂದು 15 ದಿನಕ್ಕೆ ಒಂದು ತಿಂಗಳಿಗೆ 15 ಮಾಡಿದ್ರೆ ಅವ್ರು ಒಂದಿನದಲ್ಲೇ 15 ರೂಟ್ ಕೆನಾಲ್ ಮಾಡ್ತಾರೆ. ಅಷ್ಟು ಪಾಪ್ಯುಲರು. ನಾನೇ ಅವ್ರ ಪೇಷಂಟು. ಅವರು ಮಾಡಿ ಮುಗಿಸ್ದಾಗ ಆಯ್ತಾ ಅಂತಂದ್ರೆ ಆಯ್ತು ಅಂದ್ರು. ಎಷ್ಟಾಯ್ತು ಅಂತಂದ್ರೆ 6 ಆಯ್ತು ಅಂತ. ಓ, ಒಂದು ಮಾಡುವಲ್ಲಿ 6 ಮಾಡಿದಾರಲ್ಲ ಅಂತ ನನಗೆ ಆಶ್ಚರ್ಯ ಆಯ್ತು. ಅಂಥ ಎಕ್ಸ್ಪರ್ಟು ಇವತ್ತು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಹೇಳಕ್ ಬಂದಿದ್ದಾರೆ. ಅವರಿಗೆ ಸ್ವಾಗತ ಮಾಡೋಣ. ನಮಸ್ಕಾರ ಮನೀಷಾ. Namaskara, ma'am. Thank you so much for giving me opportunity. Very proud and privileged to be on your channel. Yeah, everybody says RTC root canal ಅಂತಾರೆ. What is this RTC? ಏನದು ರೂಟ್ ಕೆನಾಲ್ ಅಂತ ತಿಳಿಸಿ ನಮ್ಗೆ. So, ma'am, RCT ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಸೊ ನಮ್ಮ ಹಲ್ಲಿನ ಒಳಗಡೆ ಒಂದ್ ಸಾಫ್ಟ್ ಭಾಗ ಇರುತ್ತೆ, ಅದನ್ನ ಪಲ್ಪ್ ಅಂತ ಹೇಳ್ತೀವಿ. ಸೊ ನಮ್ ಹಲ್ಲಲ್ಲಿ ಯಾವಾಗ ಕ್ಯಾವಿಟಿ ಆಗುತ್ತೆ ಅದು ನರಗಳನ್ನ ಟಚ್ ಮಾಡುತ್ತೆ ಒಳಗಡೆ. ಸೊ ಯಾವಾಗ ಅನ್ನತ್ತೆ, ಅವಾಗ ಏನು ತಿನ್ನಕ್ಕಾಗಲ್ಲ, ಕುಡಿಯಕ್ಕಾಗಲ್ಲ, ಕಷ್ಟ ಆಗೋಗ್ಬಿಡುತ್ತೆ. ಆವಾಗ ನಿಮ್ ಹತ್ರ ಓಡ್ಕೊಂಡ್ ಬರ್ಲೇಬೇಕಾಗುತ್ತೆ. ಕರೆಕ್ಟ್ ಮ್ಯಾಮ್. ಸೊ ತುಂಬಾ ಸೆನ್ಸಿಟಿವಿಟಿ, ಪೇನ್ ಶುರು ಆಗುತ್ತೆ ಯಾವಾಗ ಕ್ಯಾವಿಟಿ ಟಚ್ ಆಗುತ್ತೆ ನರಕ್ಕೆ. ಈ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆದಾಗ ಪೇಷಂಟ್ಸ್ ಬರ್ತಾರೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕ್ಯಾವಿಟಿ ರಿಮೂವ್ ಮಾಡಿ ನರಗಳನ್ನೆಲ್ಲ, ಇನ್ಫೆಕ್ಟೆಡ್ ನರಗಳನ್ನೆಲ್ಲ ತೆಗೆದು ಆ ಭಾಗ ಕ್ಲೀನ್ ಮಾಡಿ ಕೊರ್ದು ಅದನ್ನ ಕೊಬ್ಬರಿ ತುರ್ದಂಗೆ ತೆಗೆದು ಎಲ್ಲಾನು ಆ ರೂಟ್ ಅನ್ನ ಪೂರ್ತಿ ಖಾಲಿ ಮಾಡ್ಬಿಡ್ತೀರಿ ಅಲ್ವಾ? ಕರೆಕ್ಟ್ ಬಟ್ ಅದು ನೋವಾಗೋದಿಲ್ವೇ? ಅದ್ ನೋವಿಗೆ ನೀವು ಇಂಜೆಕ್ಷನ್ ಕೊಡ್ತೀರಲ್ಲ, ಏನದು? ಸೊ ನೋವು ಆಗ್ಬಾರ್ದಂತ ಇಂಜೆಕ್ಷನ್ ಕೊಡ್ತೀವಿ ಮ್ಯಾಮ್. ಲೋಕಲ್ ಅನಸ್ತೇಷಿಯಾ ಅಂತ ಕೊಡ್ತೀವಿ. ಆ ಏರಿಯಾ ಫಸ್ಟ್ ನಮ್ ಮಾಡ್ತೀವಿ. ಈವನ್ ಲೋಕಲ್ ಅನಸ್ತೇಷಿಯಾ ಇವಾಗ ತುಂಬಾ ಮಿನಿಮಲ್ ಪೇನ್ ಗೊತ್ತಾಗಲ್ಲ. ಟಾಪಿಕಲ್ ಜೆಲ್, ಟಾಪಿಕಲ್ ಸ್ಪ್ರೇಸ್ ಎಲ್ಲ ಯೂಸ್ ಮಾಡಿ ಅನಸ್ತೇಷಿಯಾ ಕೊಡ್ತೀವಿ. ಸೊ ಇವನ್ ಅನಸ್ತೇಷಿಯಾ ಪೇನ್ ಇವಾಗ ಗೊತ್ತಾಗಲ್ಲ. ಸೊ ಆ ಏರಿಯಾ ನಮ್ ಮಾಡಿ ಆಮೇಲೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮೊದಲಿನ ಕಾಲದಲ್ಲಿ ರೂಟ್ ಕೆನಾಲ್ಗೆ ಇಂಜೆಕ್ಷನ್ ಕೊಟ್ಬಿಟ್ರೆ ಬಾದ್ ಎಂತ ನೋವಂದ್ರೆ ತುಂಬಾ ಪೇನ್, ಚುಚ್ಚೋದೇ ಒಂದು ಪೇನ್ ಆಗೋದು. ಆದ್ರೆ ನೀವು ಚುಚ್ಚಿದ್ದೆ ಗೊತ್ತಾಗ್ದಾಗೆ ಕೊಡ್ತೀರಿ. ನಾವ್ ಹೇಳಿದಾಗೆ ಆ ಪಲ್ಪು ಆಮೇಲೆ ಎಲ್ಲ ಸ್ಪ್ರೇ ಎಲ್ಲ ಮಾಡಿ. ಓಕೆ, ಆಮೇಲೆ ಸೊ ಆ ನರಗಳನ್ನೆಲ್ಲ ತೆಗೆದು, ಇನ್ಫೆಕ್ಷನ್ ಎಲ್ಲ ತೆಗೆದು ಆ ಭಾಗ ಕ್ಲೀನ್ ಮಾಡಿ ಆ ಭಾಗದಲ್ಲಿ ಫಿಲ್ಲಿಂಗ್ ಮಾಡ್ತೀವಿ. ಸೊ ಅದು ರೂಟ್ ಫಿಲ್ಲಿಂಗ್. ಸೊ ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದನ್ನ ಯಾವ್ದ್ರಿಂದ ಫಿಲ್ ಮಾಡ್ತೀರಿ ಅದನ್ನ? ಸೊ ಅದು ಮಟೀರಿಯಲ್ ನಾವ್ ಏನ್ ಯೂಸ್ ಮಾಡ್ತೀವಿ ಅದಕ್ಕೆ ಘಟಪರ್ಚ ಅಂತ ಹೇಳ್ತೀವಿ. ಸೊ ಆ ಘಟಪರ್ಚ ವ್ಯಾಕ್ಸ್, ರಬ್ಬರ್ ಮತ್ತೆ ಅದು ಟ್ರೀ ಇಂದ ಡಿರೈವ್ ಮಾಡಿರೋದು. ಸೊ ಯೂನಿವರ್ಸಲ್ಲಿ ಎಲ್ಲಾ ಕಂಟ್ರೀಸ್ ಅಲ್ಲೂ ಅದೇ ಯೂಸ್ ಮಾಡೋದು ಫಿಲ್ಲಿಂಗ್ ಮಟೀರಿಯಲ್. ಅಂದ್ರೆ ಅದು ಇನರ್ಟ್ ಮೆಟೀರಿಯಲ್, ಅದು ಒಳಗಡೆಗಿದ್ರು ಕೂಡ ಏನು ಆಗೋದಿಲ್ಲ ಅಂತ? ಏನು ಆಗಲ್ಲ. ಇಟ್ ಇಸ್ ವೆರಿ ಮಚ್ ಬಯೋಕಂಪ್ಯಾಟಿಬಲ್. ಹ್ಯೂಮನ್ ಟಿಶ್ಯೂಸ್ ಜೊತೆ ಅದು ತುಂಬಾ ಬಯೋಕಂಪ್ಯಾಟಿಬಲ್ ಇದೆ. ಏನು ಪ್ರಾಬ್ಲಮ್ ಆಗಲ್ಲ ಯೂಸ್ ಮಾಡಿದ್ರೆ. ಓಕೆ, ಆಮೇಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು ಒಳಗಡೆ? ಅದು ಹಾಗೆ ಉಳ್ಕೊಳ್ಳುತ್ತೆ. ಎಸ್, ಅದು ಪರ್ಮನೆಂಟ್ ಫಿಲ್ಲಿಂಗ್. ಅದು ಓಕೆ. ಆಮೇಲೆ ಅದಕ್ಕೆ ಸ್ಟ್ರೆಂತ್ ಇರುತ್ತೆ ಹಲ್ಲನ್ನ ಹಿಡ್ಕೊಳಕ್ಕೆ? ಹೌದು ಮ್ಯಾಮ್, ಸ್ಟ್ರೆಂತ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಯಾಪ್ ಹಾಕ್ತಿವಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದ್ಮೇಲೆ. ಸೊ ಅದು ನಾರ್ಮಲಿ ಯೂಸ್ ಮಾಡ್ಬೋದು, ನಾರ್ಮಲ್ ಟೂತ್ ತರ ಯೂಸ್ ಮಾಡ್ಬೋದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದ್ಮೇಲೆ. ಸೊ ಹಾಗಾದ್ರೆ ಈ ಕ್ಯಾಪ್ ನ ಮೊದಲಿನ ಹಲ್ಲಿನ ಪ್ರಕಾರ ಹಾಕ್ತೀರಾ ಅಥವಾ ನೀವು ಹೊಸದಾಗಿ ಮಾಡಿ ಹಾಕ್ಬೇಕಾಗತ್ತ ಅದನ್ನ? ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದ್ಮೇಲೆ ಹಲ್ಲಿಗೆ ಸ್ವಲ್ಪ ಕಟಿಂಗ್ ಮಾಡ್ತೀವಿ. ಯಾಕಂದ್ರೆ ಡೈರೆಕ್ಟ್ಲಿ ಕ್ಯಾಪ್ ಹಾಕಿದ್ರೆ ತುಂಬಾ ದೊಡ್ಡದಾಗತ್ತೆ. ಮೇಲಿಂದಕ್ಕೆ ಟಚ್ ಆಗ್ಬಿಟ್ಟು ಹೈ ಆಗ್ಬಿಡುತ್ತೆ ಅದು. ಕರೆಕ್ಟ್. ಸೊ ಸ್ವಲ್ಪ ಹಲ್ ಕಟಿಂಗ್ ಮಾಡಿ ಹೊಸ ಕ್ಯಾಪ್ ಮೆಜರ್ಮೆಂಟ್ ತಗೊಂಡು ಲ್ಯಾಬಿಗೆ ಕಳಿಸ್ತೀವಿ. ಸೊ ಡಿಫ್ರೆಂಟ್ ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಸೆರಾಮಿಕ್, ಮೆಟಲ್. ಸೊ ಅದರಿಂದ ಹೊಸ ಕ್ಯಾಪ್ ಮಾಡಿ ಕಳಿಸ್ತಾರೆ, ಅದನ್ನ ನಾವು ಫಿಕ್ಸ್ ಮಾಡ್ತೀವಿ. ಮೆಟಾಲಿಕ್ ಆದ್ರೆ ಬ್ಯಾಕ್ ಹಿಂದಿನ ಹಲ್ಗಳಿಗೆ, ಫ್ರಂಟ್ ಗಾದ್ರೆ ಸೆರಾಮಿಕ್ ಅಂತ ಹಾಕ್ತಿರಲ್ವಾ? ಮೆಟಾಲಿಕ್ ಯಾಕಂದ್ರೆ ಮುಂದ್ಗಡೆಗೆ
ಕರೆಕ್ಟ್. ಎಸ್ಥೆಟಿಕ್ ಪರ್ಪಸ್ ಗೆ ಮುಂದೆ ಜಿರ್ಕೋನಿಯಾ ಸೆರಾಮಿಕ್ ಅದೆಲ್ಲ ಯೂಸ್ ಮಾಡ್ತೀವಿ ಮ್ಯಾಮ್. ಹಿಂದೆ ಇದ್ರೆ ಮೆಟಲ್ ಯೂಸ್ ಮಾಡ್ಬೋದು, ಬಟ್ ಇವಾಗ ಮೋಸ್ಟ್ಲಿ ಮೆಟಲ್ ಪ್ರಿಫರ್ ಮಾಡಲ್ಲ ಯಾರು. ಎಲ್ರು ಮೆಟಲ್ ಒಂದು ಸೆರಾಮಿಕ್. ಕಾಲಕ್ಕೆ ಚಿನ್ನ ಹಾಕೊಳ್ತಾ ಇದ್ರು, ಎಲ್ಲ ಹಾಕೊಳ್ತಾ ಇದ್ರು. ಚಿನ್ನದ ಹಲ್ಲು ಅಂತ ಜಂಬ ಕೊಚ್ಕೊಂಡು ಹಲ್ಲು ಬೀರ್ತಾ ಇದ್ರು. ಈಗ ಅದೇನಿಲ್ಲ ಅಂತ. ಕರೆಕ್ಟ್ ಮ್ಯಾಮ್. ಇವಾಗೆಲ್ಲ ಗೋಲ್ಡ್ ಎಲ್ಲ ಇಲ್ಲ, ಸೊ ಮೋಸ್ಟ್ಲಿ ಸೆರಾಮಿಕ್ ಕ್ಯಾಪ್ಸೆ ಹಾಕಿಸ್ಕೊಳ್ತಾರೆ ಇವಾಗ. ವೈ ದಿಸ್ ಕ್ರೌನ್ ಯಾಕೆ ಹಾಕ್ಬೇಕಾಗತ್ತೆ? ಆ ಕ್ರೌನ್ ಇಲ್ದೆ ಹಾಗೆ ಬಿಡಕ್ಕಾಗಲ್ವಾ? ಇಲ್ಲ, ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದ್ಮೇಲೆ ಟೂತ್ ಡೆಡ್ ಆಗುತ್ತೆ. ಒಳಗಡೆ ನರಗಳೆಲ್ಲ ಏನು ಇರಲ್ಲ, ಸೊ ಟೂತ್ ತುಂಬಾ ಅದಕ್ಕೆ ಬ್ರಿಟಲ್ ಜುಮ್ ಅನ್ನೋದು ಆಗುತ್ತೆ. ಹೊಟ್ಟೋಗ್ಬಿಡುತ್ತೆ, ನಾವು ಮಾಯ ಹೋಗ್ಬಿಡುತ್ತೆ ಮಾಡ್ದಂಗೆ, ಎಲ್ಲ. ಮ್ಯಾಜಿಕ್ ಮಾಡ್ದಂಗೆ. ಎಲ್ಲಾ ಸಿಂಪ್ಟಮ್ಸ್ ಹೋಗ್ಬಿಡುತ್ತೆ ಮ್ಯಾಮ್. ಸೊ ಟ್ರೀಟ್ಮೆಂಟ್ ಆದ್ಮೇಲೆ ತುಂಬಾ ವೀಕ್ ಆಗಿರುತ್ತೆ, ಬ್ರಿಟಲ್ ಆಗಿರುತ್ತೆ ಹಲ್ಲು. ಸೊ ಅದು ಕ್ಯಾಪ್ ಹಾಕಿದ್ರೆ ಅದು ನ್ಯಾಚುರಲ್ ಟೂತ್ ತರ ಯೂಸ್ ಮಾಡ್ಬೋದು. ಕ್ಯಾಪ್ ಹಾಕಿಲ್ಲ ಅಂದ್ರೆ ಹಲ್ ಮುರಿಯೋ ಚಾನ್ಸಸ್ ಇರುತ್ತೆ, ಫ್ರಾಕ್ಚರ್ ಆಗಕ್ ಚಾನ್ಸಸ್ ಇರುತ್ತೆ. ಏನೇ ಗಟ್ಟಿ ತಿಂದ್ರು, ಹಾರ್ಡ್ ಫುಡ್ ಏನೇ ತಿಂದ್ರು ಹಲ್ ಫ್ರಾಕ್ಚರ್ ಆಗ್ಬಿಟ್ರೆ ಹಲ್ ತೆಗಿಬೇಕಾಗತ್ತೆ. ಸೊ ಅದಕ್ಕೆ ನಾರ್ಮಲ್ ಟೂತ್ ತರ ಯೂಸ್ ಮಾಡಕ್ಕೆ ಕ್ಯಾಪ್ ಹಾಕ್ತಾರೆ. ಸೊ ಅದಾದ್ಮೇಲೆ ಏನೇ ನಾರ್ಮಲಿ ಮುಂಚೆ ಯಾವ ತರ ಯೂಸ್ ಮಾಡ್ತಾ ಇದ್ರೆ ಆ ತರ ಯೂಸ್ ಮಾಡ್ಬೋದು. ಓಕೆ. ಅಂತಂದ್ರೆ ನೀವು ಹಳೆ ಕಾಲಕ್ಕೆ ಒಂದ್ 50-60 ವರ್ಷದ ಹಿಂದೆ ಹಲ್ಲು ನೋವು ಅಂತ ಹೋದ್ರೆ ಹಲ್ಲನ್ನ ಕಿತ್ತೆ ಹಾಕ್ಬಿಡೋರು. ನಾನು ಹೌದು. ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೆ 1968 ಅಲ್ಲಿ. ನನ್ನ ಹಲ್ಲನ್ನೇ ಕಿತ್ ಹಾಕ್ಬಿಟ್ಟಿದ್ರು. ಅವಾಗ ಹಲ್ಲು ಕೀಳೋದು ಒಂದೇ ಡೆಂಟಿಸ್ಟ್ ಅಂತ. ಬಟ್ ಈಗ ನೋಡಿ ನೀವು ಅದನ್ನ, ಆ ಜುಮ್ ಅನ್ನೋ ಹಲ್ಲನ್ನ ಅದನ್ನ ರೂಟ್ ತೆಗೆದು ಅದನ್ನ ಎಲ್ಲ ನೋವು ಹೋಗುವಾಗ ಮಾಡಿ ಅದಕ್ಕೆ ಇದು ಹಾಕಿ ಗಟ್ಟಿ ಮಾಡಿ ಸೆರಾಮಿಕ್ ಮಾಡಿ ಹೊಸ ಹಲ್ಲನ್ನ ಮಾಡ್ಕೊಡ್ತೀರಿ. ಅಂದ್ರೆ ಅದು ಬಾಳಿಕೆ ಎಷ್ಟು ದಿನ ಬರುತ್ತೆ ನೀವು ಹಾಕಿದ ರೂಟ್ ಕೆನಾಲ್? ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಚೆನ್ನಾಗಿ 100% ಕರೆಕ್ಟ್ ಆಗಿದ್ರೆ ರೂಟ್ ಕೆನಾಲ್ ಯಾವಾಗೂ ಪ್ರಾಬ್ಲಮ್ ಆಗಲ್ಲ ಮ್ಯಾಮ್. 25 ಇಯರ್ಸ್, 30 ಇಯರ್ಸ್, 40 ಇಯರ್ಸ್ ಓಲ್ಡ್ ರೂಟ್ ಕೆನಾಲ್ಸ್ ನೋಡ್ತೀವಿ, ಏನು ಪ್ರಾಬ್ಲಮ್ ಆಗಿರಲ್ಲ. ಕ್ಯಾಪ್ ಹಾಕಿದ್ಮೇಲೆನು ಮೇಂಟೈನ್ ಮಾಡ್ಬೇಕು, ಫ್ಲಾಸಿಂಗ್ ಮಾಡ್ಬೇಕು, ಆ ಹೈಜೀನ್ ಮೇಂಟೈನ್ ಮಾಡ್ಬೇಕು ಆ ಏರಿಯಾ ಅಲ್ಲಿ. ಸೊ ಈ ತರ ಎಲ್ಲ ಫಾಲೋ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಓ, ಅಷ್ಟು ದಿನ ಬಾಳಿಕೆ ಬರುತ್ತಾ? ಈಗ ನನ್ಗೆ 76 ವರ್ಷ, ಈಗ ನನಗೆ ರೂಟ್ ಕೆನಾಲ್ ಮಾಡಿದ್ರಿ ನೀವು. ಇನ್ನು ನಾನು 25 ವರ್ಷದವರೆಗೂ ಬದುಕಬೇಕು ಆ ಹಲ್ಲಿಗೋಸ್ಕರ. ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ಓಕೆ. ಒಂದು ಚೂರು ಹಲ್ಲು ಮುರಿದಿದೆ ಅಂದ ತಕ್ಷಣ ನಿಮ್ಮ ಹತ್ರ ಕಳಿಸ್ಬಿಟ್ರು ನನ್ ಮಗಳು. ನೋಡಿದ್ರೆ ನೀವು 2 ಹಲ್ಲನ್ನು ಆ ಹುಡುಕಾಗಿದ್ದ ತೆಗೆದು 2 10 ನಿಮಿಷದಲ್ಲಿ ಮಾಡಿ ಮುಗೀತು ಅಂತ ಹೇಳ್ಬಿಟ್ರಿ. ಸೊ ಇಟ್ ಇಸ್ ಸೋ ವೆರಿ ನೈಸ್. ಅಲ್ಲ, ಒಂದ್ ರೀತಿಯಿಂದ ಇಟ್ ಈಸ್ ಎಲ್ಲ ಜನರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ರೂಟ್ ಕೆನಾಲ್ ಅನ್ನೋದು ನಿಮ್ಮ ಹಲ್ಲನ್ನ ಪ್ರಿಸರ್ವ್ ಮಾಡಿ ಅದನ್ನ ಗಟ್ಟಿ ಮಾಡಿ ಇನ್ನು 20-25 ವರ್ಷ ನಿಮ್ಗೆ ಹಲ್ಲು ಇರೋ ಹಾಗೆ ಮಾಡ್ಕೊಡುವಂಥದ್ದು ನಮ್ಮ ಮನೀಷಾ ಅವರು ಅಂತ ಅನ್ನೋದನ್ನ ಎಲ್ರಿಗೂ ತಿಳಿಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಯ್ಯೋ ಮುರಿದೋಯ್ತು ಇನ್ನೇನ್ ಮಾಡೋದು ಅಂತ ಬಿಟ್ಬಿಡೋದಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್ ಮನೀಷಾ ಫಾರ್ ಗಿವಿಂಗ್ ಸಚ್ ನೈಸ್ ಇನ್ಫಾರ್ಮೇಶನ್. Thank you, ಬಹುಶಃ ma'am. ಎಲ್ಲ ವೀಕ್ಷಕರಿಗೆ ಗೊತ್ತಾಗಿದೆ. ಈಗ ಹಲ್ಲು ಜುಮ್ ಅಂತ ಅಂದ್ಬಿಟ್ರೆ ಸುಮ್ನೆ ಅದ್ ಹಚ್ಚದೆ ಟೂತ್ ಪೇಸ್ಟ್ ಹಚ್ಚದೆ ಸೆನ್ಸೊಡೈನ್ ಅಂತ ಹೋಗೋದಲ್ಲ. ಯಾಕೆ ಸೆನ್ಸಿಟಿವ್ ಆಗಿದೆ ಅಂತ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು. ಅಲ್ಲಿ ಹುಳುಕ್ ಹಲ್ಲಾಗಿದ್ದು ಒಳಗಡೆಗೆ ಪ್ರಾಬ್ಲಮ್ ಇದ್ರೆ ಆ ಹುಳುಕನ್ನ ತೆಗೆಸ್ಕೊಂಡು ನೀವು ಮಾಡಿದಂತ ರೂಟ್ ಕೆನಾಲ್ ಮಾಡಿಸ್ಕೊಂಡು ಕ್ಯಾಪ್ ಹಾಕಿಸ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.